ಹೊಸ ವರ್ಷ ಬರಮಾಡಿಕೊಳ್ಳಲು ಉಡುಪಿ ಜಿಲ್ಲೆ ಕೂಡ ಸಜ್ಜಾಗಿದ್ದು ಪ್ರವಾಸಿ ತಾಣಗಳಲ್ಲಿ ಪೊಲೀಸರು ಕಟ್ಟೆಚ್ಚರ ವಹಿಸಿದ್ದಾರೆ. ಜಿಲ್ಲೆಯ ಗಡಿ ಭಾಗದಲ್ಲಿ ಪೊಲೀಸ್ ಚೆಕ್ ಪೋಸ್ಟ್ ನಿರ್ಮಾಣ ಮಾಡಿದ್ದು ಕಳೆದ 2 ದಿನಗಳಿಂದ ಮಣಿಪಾಲ್ ಮಲ್ಪೆ ಪೊಲೀಸ್ ಠಾಣಾ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ವಾಹನಗಳ ತಪಾಸಣೆ ಮಾಡಲಾಗ್ತಾ ಇದೆ. ರಾತ್ರಿ 12:30ವರೆಗೆ ಸೆಲೆಬ್ರೇಷನ್ಗೆ ಅನುಮತಿಯನ್ನು ಕೊಡಲಾಗಿದೆ. ಇಲ್ಲಿ ಹೋಟೆಲ್ ಸಂಸ್ಥೆಗಳು ಮದ್ಯ ಮಾರಾಟ ಮತ್ತು ವಿತರಣೆ ಅಬಕಾರಿ ಇಲಾಖೆಯಿಂದ ಅನುಮತಿ ಕಡ್ಡಾಯಗೊಳಿಸಲಾಗಿದೆ. ಸೊ ಅವರ ಪರ್ಮಿಷನ್ ತೆಗೆದುಕೊಂಡು ಮಾಡಬೇಕಾಗುತ್ತೆ. ನ್ಯೂ ಇಯರ್ ಉಂಟಲ್ಲಂತ ಸಂಜೆ ಹೀಗೆ ಹೋಗುವಂತ ಬಂದಿದ್ದು. ಬೀಚ್ ಪಾರ್ಕಿಂಗು ಕೂಡ ಸಿಕ್ಕಲಿಲ್ಲ ನಮಗೆ, ಅಷ್ಟು ರಶ್ ಇತ್ತು. ಇಲ್ಲಿ ಬಂದು ನೋಡುವಾಗಂತೂ ಅರ್ಧ ಪೂರ ಜನವೇ ತೋರ್ತಾ ಇದ್ದಾರೆ. ಬಟ್ ಸ್ಟಿಲ್ ಕೂಲ್ ಆ್ಯಂಡ್ ಕಾಮ್. ಕ್ಲೀನಿಂಗ್ ಪರವಾಗಿಲ್ಲ. ಗೇಮ್ ಸ್ಪೋರ್ಟ್ಸ್ ಕೂಡ ತುಂಬ ಇದು ಜನ ಇರೋದ್ರಿಂದ ಹೆಚ್ಚಿಗೆ ನೋಡ್ಲಿಕ್ಕೆ ಸಿಕ್ಕಲಿಲ್ಲ ನಮಗೆ. ಬಟ್ ಎಲ್ಲ ಬ್ಯುಸಿ ಉಂಟಲ್ಲ. ಇನ್ನು ನ್ಯೂ ಇಯರ್ ಸಿದ್ಧತೆ ಬಗ್ಗೆ ನಮ್ಮ ಪ್ರತಿನಿಧಿ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ. ಪಶ್ಚಿಮಘಟ್ಟಗಳ ತಪ್ಪಲಿನ ಪ್ರದೇಶ ಒಂದೆಡೆ ಆದರೆ ಮತ್ತೊಂದೆಡೆ ಸಮುದ್ರದ ಕಿನಾರೆ. ಈ ನಡುವೆ ಒಂದಿಷ್ಟು ಧಾರ್ಮಿಕ ಕೇಂದ್ರ ಇದೆ, ಅದುವೇ ಉಡುಪಿ ಜಿಲ್ಲೆ. ಆ ಕಾರಣಕ್ಕೆ ವೀಕೆಂಡ್ ಇರ್ಬೋದು, ವಾರ್ಷಿಕ ಅಂತ್ಯ ಇರ್ಬೋದು, ಹಾಗೆ ಕ್ರಿಸ್ಮಸ್ ರಜೆ ಹಿನ್ನೆಲೆಯಲ್ಲಿ ಉಡುಪಿ ಜಿಲ್ಲೆಗೆ ಪ್ರವಾಸಿಗರ ದಂಡೆ ಹರಿದು ಬರ್ತಿರುವಂಥದ್ದು. ಈ ಕಾರಣಕ್ಕೆ ಉಡುಪಿ ಜಿಲ್ಲೆಯ ಬಹುತೇಕ ತಾಣಗಳು ರಶ್ ಆಗಿರುವಂಥದ್ದು. ಅದರಂತೆ ಉಡುಪಿಯ ಮಲ್ಪೆ ಬೀಚು, ನಾವೀಗ ಗಮನಿಸಿಕೊಂಡಿರುವಂಥ ಮಲ್ಪೆ ಬೀಚ್ ಬಹಳಷ್ಟು ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ತಾವು ವಿಡಿಯೋದಲ್ಲಿ ಗಮನಿಸಿಕೊಂಡಿರುವಂತೆ ಬಹಳಷ್ಟು ಜನ ಈ ಭಾಗದಲ್ಲಿ ಧಾವಿಸ್ತಿದ್ದಾರೆ. ಜಿಲ್ಲೆಯ ಅದರಲ್ಲೂ ಹೊರ ಜಿಲ್ಲೆಯ ಬಹುತೇಕ ಪ್ರವಾಸಿಗರು ಈ ಭಾಗಕ್ಕೆ ಧಾವಿಸ್ತಾರೆ. ಆ ಕಾರಣಕ್ಕೆ ಉಡುಪಿಯ ಜಿಲ್ಲೆಯ ಬಹುತೇಕ ಲಾಡ್ಜ್ಗಳಿರ್ಬೋದು, ಹಾಗೆ ಹೋಮ್ ಸ್ಟೇಗಳಿರ್ಬೋದು, ಬಹುತೇಕ ಪ್ರೇಕ್ಷಣೀಯ ಸ್ಥಳಗಳು ತುಂಬಿ ತುಳುಕ್ತಾ ಇರುವಂಥದ್ದು. ಇಲ್ಲಿ ಉಡುಪಿಯ ಮಲ್ಪೆ ಬೀಚ್ನಲ್ಲಿ ಪ್ರವಾಸಿಗರಿಗೆ ಹೇಳಿ ಮಾಡಿಸುವಂತಹ ಒಂದಿಷ್ಟು ತಾಣಗಳಿರುವಂಥದ್ದು, ಹಾಗೆ ಕ್ರೀಡಾ ಸ್ಪೋರ್ಟ್ಸ್ ಗೇಮ್ಗಳಿರುವಂಥದ್ದು. ಅದು ಬೋಟಿಂಗ್ ಇರ್ಬೋದು, ಸ್ಪೀಡ್ ಬೋಟ್ ಇರ್ಬೋದು, ಹಾಗೆ ಸೈಂಟ್ ಮೇರಿಸಿಗೆ ಇಲ್ಲಿಂದ ತೆರಳಲಿಕ್ಕೂ ಕೂಡ ಅವಕಾಶ ಇರ್ಬೋದು. ಈ ಕಾರಣಕ್ಕೆ ಉಡುಪಿ ಜಿಲ್ಲೆಯಲ್ಲಿ ಬಹುತೇಕ ಪ್ರವಾಸಿ ತಾಣಗಳು ಫುಲ್ ರಶ್ ಆಗಿರುವಂಥದ್ದು. ಅದರಂತೆ ಮಲ್ಪೆ ಬೀಚ್ ಸಹ ಪ್ರವಾಸಿಗರಿಂದ ತುಂಬಿ ತುಳುಕ್ತಿರುವಂಥದ್ದು. ಬೇರೆ ಬೇರೆ ಜಿಲ್ಲೆಯ ಶಾಲಾ ಮಕ್ಕಳು ಈ ಭಾಗಕ್ಕೆ ಬರ್ತಾರೆ, ಶಾಲಾ ಶೈಕ್ಷಣಿಕ ಪ್ರವಾಸದಿಂದ ಈ ಭಾಗಕ್ಕೆ ಬರ್ತಾರೆ, ಹಾಗೆ ಬೇರೆ ಬೇರೆ ಜಿಲ್ಲೆಯ ಪ್ರವಾಸಿಗರು ಕೂಡ ಈ ಭಾಗಕ್ಕೆ ಬರ್ತಾರೆ. ಅತ್ಯಂತ ಸೇಫ್ ಪ್ಲೇಸ್ ಅಂತ ಹೇಳ್ಕೊಳ್ಳುವಂಥ ಮಲ್ಪೆ ಬೀಚ್ ಸದ್ಯ ಪ್ರವಾಸಿಗರಿಂದ ತುಂಬಿ ತುಳುಕ್ತಾ ಇರುವಂಥದ್ದು. ಗಣೇಶ್ ಸೈಬ್ರೇಟೆ, ನ್ಯೂಸ್ 18 ಉಡುಪಿ. ಹಾಗೆಯೇ ಬೆಳಗಾವಿಯಲ್ಲೂ ಕೂಡ ನ್ಯೂ ಇಯರ್ ಸಂಭ್ರಮಕ್ಕೆ ಕೌಂಟ್ ಡೌನ್ ಶುರುವಾಗಿದೆ. ಬೆಳಗಾವಿ ನಗರದ ವಿವಿಧ ಗಲ್ಲಿಗಳಲ್ಲಿ ನಾನಾ ರೀತಿಯ ಓಲ್ಡ್ ಮ್ಯಾನ್ ಪ್ರತಿಕೃತಿಗಳನ್ನ ತಯಾರು ಮಾಡಲಾಗಿದೆ. ಇಂದು ರಾತ್ರಿ ಸರಿಯಾಗಿ 12 ಗಂಟೆಗೆ ಈ ಓಲ್ಡ್ ಮ್ಯಾನ್ ಪ್ರತಿಕೃತಿ ದಹಿಸುವ ಮೂಲಕ ಹೊಸ ವರ್ಷ ಸ್ವಾಗತ ಮಾಡಲಾಗುತ್ತೆ. ಈ ವರ್ಷದ ಕಹಿ ನೆನಪು ಮರೆಯಲಿ ಅಂತ ಓಲ್ಡ್ ಮ್ಯಾನ್ ಪ್ರತಿಕೃತಿ ದಹಿಸುವುದು ಸಂಪ್ರದಾಯ ಆಗಿದೆ. ಈ ಸಂಬಂಧಪಟ್ಟಂಗೆ ನಮ್ಮ ಪ್ರತಿನಿಧಿ ಅಲ್ಲಿನ ಪ್ರತ್ಯಕ್ಷ ವರದಿ ಕೊಟ್ಟಿದ್ದಾರೆ, ನೋಡೋಣ. ಎಲ್ಲೆಡೆ ಹೊಸ ವರ್ಷದ ಆಚರಣೆಗೆ ಈಗಾಗಲೇ ಭರದ ಸಿದ್ಧತೆಗಳು ಆರಂಭವಾಗಿರ್ತಕ್ಕಂಥದ್ದು. ಬೆಳಗಾವಿಯಲ್ಲಿ ವಿಶಿಷ್ಟವಾಗಿ ಇವತ್ತು ರಾತ್ರಿ 12 ಗಂಟೆಗೆ ಕಹಿ ನೆನಪುಗಳು ಮಾಸಿ ಹೊಸ ವರ್ಷ ಆರಂಭ ಆಗಲಿ ಅನ್ನೋ ಕಾರಣಕ್ಕಾಗಿ ಓಲ್ಡ್ ಮ್ಯಾನ್ ದಹಿಸುವಂತಹ ಪದ್ಧತಿ ಇರತಕ್ಕಂಥದ್ದು. ಈಗಾಗಲೇ ಬೆಳಗಾವಿಯ ಕ್ಯಾಂಪ್ ಪ್ರದೇಶದಲ್ಲಿ 100 ಓಲ್ಡ್ ಮ್ಯಾನ್ಗಳನ್ನ ಸಿದ್ಧವನ್ನ ಮಾಡಲಾಗುತ್ತೆ. ನೋಡಬಹುದು ಇಲ್ಲಿ 3 ಅಡಿಯಿಂದ 15 ಅಡಿವರೆಗೆ ಓಲ್ಡ್ ಮ್ಯಾನ್ಗಳನ್ನ ಸಿದ್ಧವನ್ನ ಮಾಡಲಾಗುತ್ತೆ. ಸುಮಾರು ಇದಕ್ಕಾಗಿ 10-15 ದಿನಗಳಿಂದಲೂ ಕೂಡ ಕೆಲಸಗಳನ್ನ ಇಲ್ಲಿನ ಸಿಬ್ಬಂದಿ ಮಾಡ್ತಕ್ಕಂಥದ್ದು. ಒಂದು ಇವರು ಸುಮಾರು 10-15 ಕುಟುಂಬಗಳು ಈ ಒಂದು ಓಲ್ಡ್ ಮ್ಯಾನ್ ಸಿದ್ಧತೆಯಲ್ಲಿ ತೊಡಗಿಕೊಂಡಿರ್ತಾರೆ. ಪ್ರಮುಖವಾಗಿ ಏನಂತಂದ್ರೆ ಇವತ್ತು ರಾತ್ರಿ ಬೆಳಗಾವಿ ನಗರದ ಗಲ್ಲಿಗಳಲ್ಲಿ ಈ ಓಲ್ಡ್ ಮ್ಯಾನ್ ದಹಿಸುವಂತ ಪ್ರಕ್ರಿಯೆ ಇರ್ತಕ್ಕಂಥದ್ದು. ಇದಕ್ಕಾಗಿ ಸಿದ್ಧತೆಗಳನ್ನು ಮಾಡಲಾಗಿದೆ. ಇದು 3 ಅಡಿಯ ಓಲ್ಡ್ ಮ್ಯಾನ್ ಆದ್ರೆ ಈಗ 8 ಅಡಿಯ ಓಲ್ಡ್ ಮ್ಯಾನ್, ಹೀಗೆ 15 ಅಡಿಯ ಓಲ್ಡ್ ಮ್ಯಾನ್ ಬೆಳಗಾವಿಯ ಕ್ಯಾಂಪ್ ಪ್ರದೇಶ ಸೇರಿದಂತೆ ಎಲ್ಲ ಕಡೆಗಳಲ್ಲೂ ಕೂಡ ಈ ಓಲ್ಡ್ ಮ್ಯಾನ್ ಅನ್ನ ದಹಿಸಲಾಗ್ತಕ್ಕಂಥದ್ದು. ಬೆಳಗ್ಗೆ ರಾತ್ರಿ 12 ಗಂಟೆ ಸುಮಾರಿಗೆ ಓಲ್ಡ್ ಮ್ಯಾನ್ಗೆ ಬೆಂಕಿ ಹಚ್ಚಿ ಮ್ಯೂಸಿಕ್ಗೆ ಯುವಕರು ಕುಣಿದು ಕುಪ್ಪಳಿಸ್ತಾರೆ. ನೋಡಬಹುದು ಈ ಒಂದು ಭಾಗದಲ್ಲಿ ಸುಮಾರು 15 ಅಡಿ ಉದ್ದದ ಓಲ್ಡ್ ಮ್ಯಾನ್ ಅನ್ನ ಸಿದ್ಧತೆಯನ್ನ ಮಾಡಲಾಗುತ್ತೆ. ಅಂತಿಮ ಹಂತದ ಸಿದ್ಧತೆ ಕೆಲಸಗಳನ್ನು ಕೂಡ ಇಲ್ಲಿನ ಸಿಬ್ಬಂದಿಗಳು ಮಾಡ್ತಕ್ಕಂಥದ್ದು. ಒಟ್ಟು ಬೆಳಗಾವಿ ನಗರದಲ್ಲಿ ಹೊಸ ವರ್ಷದ ಆಚರಣೆಯನ್ನು ಅತ್ಯಂತ ವಿಭಿನ್ನವಾಗಿ ಆಚರಿಸಿಕೊಂಡು ಬರಲಾಗ್ತಕ್ಕಂಥದ್ದು. ಇಲ್ಲಿ ಓಲ್ಡ್ ಮ್ಯಾನ್ ದಹಿಸುವಂತಹ ಪದ್ಧತಿ ಅನೇಕ ವರ್ಷಗಳಿಂದಲೂ ಕೂಡ ಜಾರಿಯಲ್ಲಿ. ಅದರಲ್ಲೂ ಪ್ರಮುಖವಾಗಿ ಕ್ಯಾಂಪ್ ಪ್ರದೇಶಗಳಲ್ಲಿ ಓಲ್ಡ್ ಮ್ಯಾನ್ಗಳನ್ನ ಸಿದ್ಧತೆಯನ್ನ ಮಾಡಲಾಗುತ್ತೆ ಮತ್ತು ಗಲ್ಲಿಗಳಲ್ಲಿ ಯುವಕರು ಈ ಒಂದು ಓಲ್ಡ್ ಮ್ಯಾನ್ಗಳನ್ನ ಮಾಡ್ತಕ್ಕಂಥದ್ದು. ಈ ಓಲ್ಡ್ ಮ್ಯಾನ್ ತಯಾರು ಮಾಡಕ್ಕೆ ಎಷ್ಟು ಓಲ್ಡ್ ಮ್ಯಾನ್ಗಳನ್ನು ಮಾಡಿದ್ರಿ? ಇದು ಅರೌಂಡ್ 50 ಮಾಡಿವ್ರಿ. ಈಗ ಮತ್ತು ಕ್ಯಾಂಪ್ ಬೆಳಗಾಂದ ಹೋಯ್ತಾರ್ರಿ 50%. ಮಗ 50% ಗೋವಾ ಮಹಾರಾಷ್ಟ್ರಾಗ ಹೋಯ್ತಾರ್ರಿ. 1 ಮಂತ್ ಬೇಕ್ರಿ.
50 ಮಾಡ್ತೀವಿ ರೀ ಅರೌಂಡ್ ಈ 10 ಫೀಟ್ ಎರಡು 15 ಫೀಟ್ ಬಂದ್ರಿ ಮತ್ತು ಸಣ್ಣ ಇದು 15 ಫೀಟ್ ರೀ ಸಣ್ಣ 3 ಫೀಟ್ ರೀ ಮತ್ತು 8 ಫೀಟ್ ರೀ ಐತೆ ರೀ ನಮ್ಮ ಕಡೆ ಮತ್ತು 10 ಫೀಟ್ ಮುಂಜಾನೆ ಹೋಯ್ತು ರೀ. ಓಲ್ಡ್ ಮ್ಯಾನ್ಸ್ ತಯಾರು ಮಾಡ್ತಕ್ಕಂಥದ್ದು ನೋಡ್ಬೋದು. ಇದು 15 ಅಡಿಯ ಓಲ್ಡ್ ಮ್ಯಾನ್. ಇದಕ್ಕೆ ಅಂತಿಮ ಕೆಲಸವನ್ನು ಅಂತಿಮ ಸಿದ್ಧತೆಗೆ ಅಂತಿಮ ಕೆಲಸವನ್ನ ಇಲ್ಲಿ ಮಾಡ್ತಕ್ಕಂಥದ್ದು. ಒಟ್ಟು ಬೆಳಗಾವಿ ಕ್ಯಾಂಪ್ ಪ್ರದೇಶದಲ್ಲಿ ಹೊಸ ವರ್ಷದ ಆಚರಣೆಗೆ ಇಲ್ಲಿನ ವಿಭಿನ್ನ ಆಚರಣೆ ಪ್ರತಿ ವರ್ಷವೂ ಕೂಡ ಹೆಸರಾಗಿರ್ತಕ್ಕಂಥದ್ದು. ಇನ್ನು ಕ್ಯಾಂಪ್ ಪ್ರದೇಶದ ಗೌಳಿಗಲ್ಲಿಯಲ್ಲೂ ಕೂಡ ಹೊಸ ವರ್ಷದ ಆಚರಣೆಯನ್ನ ರಾತ್ರಿ 12 ಗಂಟೆ ಸುಮಾರಿಗೆ ವಿಜೃಂಭಣೆಯನ್ನ ಮಾಡ್ತಾರೆ. ಇಲ್ಲಿ ದೊಡ್ಡ ಓಲ್ಡ್ ಮ್ಯಾನ್ ಅಂದ್ರೆ ಪ್ರತಿ ವರ್ಷವೂ ಕೂಡ ಒಂದು ವಿಭಿನ್ನ ಕಲಾಕೃತಿಯನ್ನು ಸಿದ್ಧ ಮಾಡಿ ಅದಕ್ಕೆ ಏನು ಬೆಂಕಿ ಇಡುವ ಮೂಲಕ ಕಹಿ ನೆನಪುಗಳು ಮಾಸಲಿ ಮತ್ತು ಹೊಸ ವರ್ಷ ಏನಿದೆ ಅದು ಎಲ್ಲರಿಗೂ ಕೂಡ ಶುಭ ಆಗಲಿ ಅಂತಕ್ಕಂಥ ಹಾರೈಸನ್ನು ಮಾಡ್ತಾರೆ. ಮತ್ತು ಯುವಕರು ಏನು ಡ್ಯಾನ್ಸ್ಗೆ ಮ್ಯೂಸಿಕ್ಗೆ ಏನು ಡ್ಯಾನ್ಸ್ ಅನ್ನು ಮಾಡ್ತಕ್ಕಂಥದ್ದು ಕೂಡ ಕ್ಯಾಂಪ್ ಪ್ರದೇಶದಲ್ಲಿ ವಿಭಿನ್ನವಾಗಿ ಪ್ರತಿ ವರ್ಷ ಕೂಡ ಆಚರಣೆ ಮಾಡಿಕೊಂಡು ಬರಲಾಗ್ತಕ್ಕಂಥದ್ದು. ಕ್ಯಾಮರಾಮನ್ ಅಶೋಕ್ ಜೊತೆ ಚಂದ್ರಕಾಂತ್ ಸುಗಂಧಿ, ನ್ಯೂಸ್ 18 ಬೆಳಗಾವಿ. ಹಾಗೆ ಹೊಸ ವರ್ಷದ ಸಂಭ್ರಮಕ್ಕೆ ಉತ್ತರ ಕನ್ನಡ ಜಿಲ್ಲೆಯ ಕಡಲ ತೀರಗಳು ಕೂಡ ಸಜ್ಜಾಗಿದ್ದಾವೆ. ಗೋಕರ್ಣ, ಮುರುಡೇಶ್ವರ, ಹೊನ್ನಾವರ, ಕುಮಟಾ, ಕಾರವಾರ ಈ ಕಡಲ ತೀರಗಳಲ್ಲಿ ಹೊಸ ವರ್ಷದ ಸಂಭ್ರಮಕ್ಕೆ ರೆಸಾರ್ಟ್ಗಳು ರೆಡಿಯಾಗಿದ್ದಾವೆ. ಇನ್ನು ದಾಂಡೇಲಿಯಲ್ಲಿ ಹೋಮ್ ಸ್ಟೇಗಳಲ್ಲಿ ಸಂಭ್ರಮಕ್ಕೆ ಸಿದ್ಧತೆ ಮಾಡಿಕೊಳ್ಳಲಾಗಿದ್ದು ಖಾಕಿ ಕೂಡ ಹದ್ದಿನ ಕಣ್ಣಿಟ್ಟಿದೆ. ಒಟ್ಟು 31 ಚೆಕ್ ಪೋಸ್ಟ್ಗಳ ನಿರ್ಮಾಣ ಮಾಡಲಾಗಿದೆ. ಅಷ್ಟೇ ಅಲ್ಲದೆ ಪರವಾನಗಿ ಇಲ್ಲದೇನೆ ಡಿಜೆ ಸೌಂಡ್ ಸಿಸ್ಟಮ್ ಹಾಕಿದ್ರೆ FIR ದಾಖಲಾಗಲಿದೆ ಅನ್ನುವಂಥ ಸೂಚನೆ ಕೂಡ ಕೊಡಲಾಗಿದೆ. ಎಲ್ಲ ಠಾಣೆ ವ್ಯಾಪ್ತಿಯಲ್ಲಿ ಪ್ರತಿಯೊಂದು ಹೋಟೆಲ್, ಹೋಮ್ ಸ್ಟೇ, ರೆಸಾರ್ಟ್ಸ್ ಆಗಲೇ ಮೀಟಿಂಗ್ ಕರೆದು ಅವ್ರಿಗೆ ಸ್ಪೆಸಿಫಿಕ್ ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದ್ದೀವಿ. ಯಾವುದೇ ತರ ಪರವಾನಗಿ ಇಲ್ದಿರ, ಎಕ್ಸೈಸ್ ಪರ್ಮಿಷನ್ ಇಲ್ದಿರ ಅವರ ಲಿಕ್ಕರ್ ಮಾರಂಗಿಲ್ಲ. ಅದ್ರ ಜೊತೆ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡ್ತೀವಿ. ಅದ್ರ ಜೊತೆಗೆ ಅವ್ರಿಗೆ ಸೌಂಡ್ ಬಳಕೆ ಇದ್ದಲ್ಲಿ ಸುಪ್ರೀಂ ಕೋರ್ಟ್ ನಿರ್ದೇಶನ ಪ್ರಕಾರ ಏನಿದೆ, ಪ್ಲಸ್ ಅದೇ ಸೇಮ್ ಟೈಮ್ ಅವ್ರ ಪರ್ಮಿಷನ್ ತಗೋಬೇಕನ್ನೋದು ಕೂಡ ನಾವು ತಿಳಿಸಿದೀವಿ. ಆಮೇಲೆ ಯಾವುದೇ ತರ ಇಲ್ಲಿಗಲ್ ಆಕ್ಟಿವಿಟೀಸ್ ಇರಲಿ, ಇಮಾರಲ್ ಆಕ್ಟಿವಿಟೀಸ್ ತರದ ಯಾವುದೇ ಕಂಡು ಬಂದಲ್ಲಿ ನಾವು ಪ್ರಕರಣ ದಾಖಲೆ ಮಾಡಿ ಮತ್ತೆ ಅವ್ರದ್ದು ಹೋಮ್ ಸ್ಟೇಗ್ ಬೇಕಾಗಿರೋ ಕ್ಲೋಸ್ ಮಾಡೋಕ್ ಬೇಕಾಗಿ ಸಂಬಂಧಪಟ್ಟ ಇಲಾಖೆಗೆ ನಾವು ಬರೀತೀವಿ ಅಂತ ಕೂಡ ನಾವು ಹೇಳಿದೀವಿ. ಇನ್ನು ಮತ್ತೊಂದು ಕಡೆ ಚಿಕ್ಕಮಗಳೂರಲ್ಲಿ ನ್ಯೂ ಇಯರ್ ಸಂಭ್ರಮದಲ್ಲಿದ್ದಂಥವರಿಗೆ ಶಾಕ್ ಎದುರಾಗಿದೆ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಬರೋಬ್ಬರಿ 22 ತಾಣಗಳ ಪ್ರವಾಸಕ್ಕೆ ತಾತ್ಕಾಲಿಕ ಬ್ರೇಕ್ ಹಾಕಿರೋದು ಅಲ್ಲಿನ ಜಿಲ್ಲಾಡಳಿತ. ಚಿಕ್ಕಮಗಳೂರಿನ ಪ್ರವಾಸಿ ತಾಣಗಳಿಗೆ ನಿರ್ಬಂಧ 22 ತಾಣಗಳು. ಸೊ ಇಲ್ಲಿ ಹೋಗಿ ಸೆಲೆಬ್ರೇಟ್ ಮಾಡಬೇಕು, ಸಂಭ್ರಮ ಪಡಬೇಕು ಅಂತ ಇದ್ದಂಥವರಿಗೆ ಶಾಕ್. ಮುಳ್ಳಯ್ಯನಗಿರಿ, ಸೀತಾಳಯ್ಯನಗಿರಿ, ಮಾಣಿಕ್ಯಧಾರ ಈ ಪ್ರವಾಸಿ ತಾಣಗಳಿಗೆ ನಿರ್ಬಂಧ ವಿಧಿಸಲಾಗಿದೆ. ಝರಿ ಫಾಲ್ಸ್, ಹೊನ್ನಮ್ಮನಹಳ್ಳ, ಡೈಮಂಡ್ ಫಾಲ್ಸ್, ಎತ್ತಿನಭುಜ, ದೇವರಮನೆ, ರಾಣಿ ಝರಿ, ಬಂಡಾಜೆ ಫಾಲ್ಸ್, ಹಾಗೆಯೇ ಹಬ್ಬೆ ಫಾಲ್ಸ್ ಸೇರಿ ಒಟ್ಟು 22 ತಾಣಗಳಿಗೆ ತಾತ್ಕಾಲಿಕ ನಿರ್ಬಂಧವನ್ನ ವಿಧಿಸಲಾಗಿದೆ. ಇಂದು ಸಂಜೆ 6 ಗಂಟೆಯಿಂದ ನಾಳೆ ಬೆಳಗಿನವರೆಗೂ ಕೂಡ ನಿರ್ಬಂಧ ಇರುತ್ತೆ. ಚಿಕ್ಕಮಗಳೂರು DC ಮೀನಾ ನಾಗರಾಜ್ ಅವರ ಆದೇಶ ಇದೆ. ತಾತ್ಕಾಲಿಕ ನಿರ್ಬಂಧ ಯಾಕಂದ್ರೆ ಇವೆಲ್ಲ ಪ್ರಮುಖ ಪ್ರೇಕ್ಷಣೀಯ ಸ್ಥಳಗಳು, ಪ್ರವಾಸಿ ತಾಣಗಳು, ಅತಿ ಹೆಚ್ಚಿನ ಜನ ಬರುವಂತಹ ಸಾಧ್ಯತೆ ಇರುತ್ತೆ. ಅಲ್ಲಿ ಕ್ರೌಡ್ ಅನ್ನ ಕಂಟ್ರೋಲ್ ಮಾಡೋದು ಅಷ್ಟು ಈಸಿ ಕೂಡ ಅಲ್ಲ, ಯಾಕಂದ್ರೆ ಆ ಸ್ಥಳ ಆ ರೀತಿಯಾಗಿರುತ್ತೆ. ಇಡಿಕಿಡಿ ಚಿಕ್ಕಮಗಳೂರು ಪ್ರವಾಸಿ ತಾಣಗಳಿಗೆ ಪ್ರಖ್ಯಾತಿ. 22 ತಾಣಗಳಿಗೆ ಬ್ರೇಕ್ ಹಾಕಲಾಗಿದೆ. ಆಮೇಲೆ ಹೋದಂಥವರು ಕೂಡ ಅಲ್ಲಿ ಕುಡಿದು ತೂರಾಡೋದು, ಈ ಬಾಟಲ್ಗಳನ್ನು ಎಸೆಯೋದು, ಏನಾದರೂ ಪ್ರಾಣಕ್ಕೆ ಸಂಚಿಕಾರ ತೆಗೆದುಕೊಂಡು ಬರುವಂತಹ ಘಟನೆಗಳು ನಡೆಯೋದು ಕೂಡ ಸಾಧ್ಯತೆ ಇರುತ್ತೆ. ಹಾಗಾಗಿ ಪ್ರವಾಸಿ ತಾಣಗಳಿಗೆ ಸಹಜವಾಗಿ ಬ್ರೇಕ್ ಹಾಕಲಾಗುತ್ತೆ ಈ ಒಂದು ಟೈಮ್ನಲ್ಲಿ. ಇರ್ತಕ್ಕಂಥ ಎಲ್ಲ ಏನು ಪ್ರಸಿದ್ಧವಾಗಿರ್ತಕ್ಕಂಥ ಪ್ರವಾಸಿ ತಾಣಗಳಿದೆ ಆ ತಾಣಗಳಿಗೆ 31ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆವರೆಗೆ ಅಲ್ಲಿ ನಾವು ಯಾರಿಗೂ ಅಲೋ ಮಾಡಲ್ಲ. ಇದು ನ್ಯೂ ಇಯರ್ ಸೆಲೆಬ್ರೇಷನ್ ಅಂತಕ್ಕಂಥದ್ದೇನಿದೆ ಅದು ಅವರವರ ಪ್ಲೇಸಸ್ಗಳಲ್ಲಿ ಮಾಡ್ಕೋಬೇಕಾಗತ್ತೆ. ಸಾರ್ವಜನಿಕವಾಗಿ ಪ್ರೇಕ್ಷಣೀಯ ಸ್ಥಳಗಳಲ್ಲಿ ಯಾವುದೇ ರೀತಿಯ ಸೆಲೆಬ್ರೇಷನ್ ಮಾಡಲಿಕ್ಕೆ ನಾವು ಅವಕಾಶ ಕೊಡಲ್ಲ. ಅದು ಈಗ ನಾವು ಪ್ರಸ್ತಾವನೆಯನ್ನು ಜಿಲ್ಲಾಧಿಕಾರಿಯವರಿಗೆ ಕಳಿಸಿದ್ದೀವಿ, ಅದು ಆರ್ಡರ್ ಆಗುತ್ತೆ. ಸೊ ನಮ್ಮ ಜಿಲ್ಲೆಯಲ್ಲಿರ್ತಕ್ಕಂಥ ಪ್ರವಾಸಿ ತಾಣಗಳಿಗೆ 31ನೇ ತಾರೀಕು ಸಾಯಂಕಾಲ 6 ಗಂಟೆಯಿಂದ 1ನೇ ತಾರೀಕು ಬೆಳಗಿನ ಜಾವ 6 ಗಂಟೆವರೆಗೆ ಅಲ್ಲಿ ಏನು ನಿಷೇಧ ಹೇರಲಾಗಿದೆ. ಅಲ್ಲಿ ಯಾವುದೂ ವೆಹಿಕಲ್ಗಳಿಗೆ ನಾವು ಬಿಡಲ್ಲ, ಅಂಥ ಏರಿಯಾಗಳನ್ನೆಲ್ಲ ನಾವು. ಇನ್ನು ಚಿಕ್ಕಬಳ್ಳಾಪುರದಲ್ಲೂ ಕೂಡ ಪ್ರವಾಸಿಗರಿಗೆ ನಿರ್ಬಂಧ ವಿಧಿಸಲಾಗಿದೆ. ನ್ಯೂ ಇಯರ್ ಸಂಭ್ರಮದಲ್ಲಿದ್ದಂಥವರಿಗೆ ಶಾಕ್ ಎದುರಾಗಿದೆ. ನಂದಿ ಬೆಟ್ಟಕ್ಕೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು, ಸ್ಕಂದಗಿರಿಗೆ ಹೋಗಿ ಸೆಲೆಬ್ರೇಟ್ ಮಾಡಬೇಕು ಅನ್ನುವಂಥವರಿಗೆ ನಿರಾಸೆ. ಕೈವಾರ ಬೆಟ್ಟಕ್ಕೆ, ನಂದಿ ಬೆಟ್ಟಕ್ಕೆ, ಸ್ಕಂದಗಿರಿ ಬೆಟ್ಟಕ್ಕೆ ನಿರ್ಬಂಧ ವಿಧಿಸಲಾಗಿದೆ. ಚಾರಣಕ್ಕೂ ಕೂಡ ಬ್ರೇಕ್ ಹಾಕಿದೆ ಅರಣ್ಯ ಇಲಾಖೆ.
ಸ್ಕಂದಗಿರಿ ಕೈವಾರ ಬೆಟ್ಟದ ಚಾರಣಕ್ಕೆ ಬ್ರೇಕ್. ಇಂದು ರಾತ್ರಿಯಿಂದ ನಾಳೆ ಬೆಳಗ್ಗಿನವರೆಗೆ ನಿರ್ಬಂಧ ವಿಧಿಸಲಾಗಿದೆ. ಪ್ರಮುಖ ಪ್ರವಾಸಿ ತಾಣ ಸ್ಕಂದಗಿರಿ ಕೈವಾರ ಬೆಟ್ಟ, ಇಲ್ಲಿ ಚಾರಣವನ್ನ ಮಾಡಲಾಗುತ್ತೆ ಪ್ರತಿ ವೀಕೆಂಡ್ಸ್ಗಳಲ್ಲೂ ಕೂಡ. ಇಂದು ರಾತ್ರಿಯಿಂದ ನಾಳೆ ಬೆಳಗ್ಗೆವರೆಗೆ ನಿರ್ಬಂಧ ವಿಧಿಸಲಾಗಿದೆ. ಯಾವುದೇ ಕಾರಣಕ್ಕೂ ಪ್ರವಾಸಿಗರಿಗೆ ಪ್ರವೇಶ ಇರೋದಿಲ್ಲ. ಸೊ ಹೆಚ್ಚಿನ ಕಟ್ಟುನಿಟ್ಟಿನ ಕ್ರಮಗಳನ್ನು ತೆಗೆದುಕೊಳ್ಳಲಾಗ್ತಾ ಇದೆ ಅಲ್ಲಲ್ಲಿನ ಸ್ಥಳೀಯ ಜಿಲ್ಲಾಡಳಿತದಿಂದ. ಹೊಸ ವರ್ಷದ ಆಚರಣೆಯ ಹಿನ್ನೆಲೆಯಲ್ಲಿ ನಂದಿಗಿರಿಧಾಮಕ್ಕೆ ಪ್ರವೇಶವನ್ನು ನಾವು ನಿರ್ಬಂಧಿಸಿದ್ದೀವಿ. ದಿನಾಂಕ 31/12/2025 ಮಧ್ಯಾಹ್ನ 2 ಗಂಟೆಯಿಂದ 1/1/2026 ಬೆಳಿಗ್ಗೆ 10 ಗಂಟೆಯ ತನಕ ಪ್ರವಾಸಿಗರಿಗೆ ನಾವು ಪ್ರವೇಶವನ್ನು ನಿರ್ಬಂಧಿಸಲಾಗಿದೆ. ನಂದಿ ಬೆಟ್ಟದಲ್ಲಿರ್ತಕ್ಕಂತಹ ಏನು ನೆಹರು ನಿಲಯ ಇರ್ಬೋದು ಮತ್ತು ಗಾಂಧಿ ನಿಲಯ ಇರ್ಬೋದು, ಅಲ್ಲಿ ಮತ್ತು ಪ್ರವಾಸೋದ್ಯಮ ಇಲಾಖೆಯಲ್ಲಿರ್ತಕ್ಕಂಥ ಏನು ಕೊಠಡಿಗಳಿವೆ ಅದನ್ನು ಮುಂಗಡವಾಗಿ ಕಾಯ್ದಿರಿಸಿಕೊಂಡವರಿಗೆ ಮಾತ್ರ ನಾವು ಅವಕಾಶವನ್ನು ನೀಡಿದ್ದೀವಿ. 31 ಡಿಸೆಂಬರ್ ಮಧ್ಯಾಹ್ನದಿಂದ ನೆಕ್ಸ್ಟ್ 1 ಜನವರಿ ಮಧ್ಯಾಹ್ನ ತನಕ ಕ್ಲೋಸ್ ಆಗುತ್ತೆ. ಅದನ್ನು ಯಾರಿಗೆ ರಾತ್ರಿ ಮತ್ತು ಅರ್ಲಿ ಮಾರ್ನಿಂಗ್ ಯಾರಿಗೆ ಎಂಟ್ರಿ ಇಲ್ಲ. ನಾವು ನೋಡಿದ್ದೀವಿ ಸುಮಾರು ಜನ ಲೇಟ್ ನೈಟ್ ಮತ್ತು ಅರ್ಲಿ ಮಾರ್ನಿಂಗ್ ಸುಮಾರು ಜನ ಅಲ್ಲಿ ಬಂದು ಕ್ರೌಡ್ ವಗೇರಾ ಜಾಸ್ತಿ ಆಗುತ್ತೆ ಮತ್ತು ಎಷ್ಟು ಸ್ಪೇಸ್ ವಗೇರಾ ಕೂಡ ಇಲ್ಲ, ಟ್ರಾಫಿಕ್ ಜಾಮ್ ವಗೇರಾ ಕೂಡ ಆಗುತ್ತೆ ಮತ್ತು ಸುಮಾರು ನ್ಯೂಸೆನ್ಸ್ ಕೂಡ ಆಗೋಕ್ಕೆ ಚಾನ್ಸಸ್ ಇದೆ. ಈ ಕಾರಣ ಬಗ್ಗೆ ಅದನ್ನು ನಾವು ಬ್ಯಾನ್ ಮಾಡಿದ್ದೀವಿ ಎಂಟ್ರಿ. ಆನ್ಲೈನ್ ಜೊತೆಗೆ ಈಗ ಈಶಾ ಫೌಂಡೇಶನ್ ಅಲ್ಲಿ ಕೂಡ ಸುಮಾರು ಜನ ಬರ್ತಾರೆ ನೆಕ್ಸ್ಟ್ ಡೇ ಮಾರ್ನಿಂಗ್. ಸೊ ಈಶಾ ಫೌಂಡೇಶನ್ ಅಲ್ಲಿ ನಾವು ಖಚಿತ ಸಂಖ್ಯೆಯಲ್ಲಿ ಸ್ಟಾಫ್ ಹಾಕಿ ಸ್ಟಾಫ್ ಡಿಪ್ಲಾಯ್ಮೆಂಟ್ ಮಾಡಿ ಬಂದೋಬಸ್ತ್ ಮಾಡ್ತೀವಿ.